ಪಾಪ ಅವರಿಬ್ರು ಅವನ್ನ ಕರ್ಕೊಂಬಂದು ಮನೆಗೆ ಇಕ್ಕೊಂಡವ್ರು ಕಣಪ್ಪ. ಅವನು ಎಂತಾನೋ ಏನೋ ಒಂದಿಟ್ಟು ವಿಚಾರಿಸಿ ನೀನು ಸರಿಯಾಗಿ ಅವರಿಗೆ ಬುದ್ಧಿ ಕಲಿಸು. ನಾನೇನೋ ಬಿಡು ಬಿಡು ಇವತ್ತು ಅರ್ಥ ಮಾಡ್ಕೊಂತಾರೆ ನಾಳೆಗೆ ಅರ್ಥ ಮಾಡ್ಕೊಂತಾರೆ ಅಂತಿದ್ದೆ. ಅರ್ಥ ಮಾಡ್ಕೊಂಬಂಗೆ ಕಾಣಲ್ಲ ಇವ್ರು. ಇನ್ನೂ ಕೆಟ್ಟ ಮೆಟ್ಟು ಹಿಡಿತಾ ಇದ್ದಾರೆ ದಿನಕ್ಕೂ. ಅವಳದು ಮದುವೆ ಆಗಲ್ಲ, ಇವಳು ಕೆಟ್ಟ ಮೆಟ್ಟು ಹಿಡಿತಾಳೆ. ಹಿಂಗೆ ಇದ್ದಾರೆ ಇಬ್ಬರಳು. ಅದಕ್ಕಾಗಿನ ನಾನು ಬಿಡತ್ತ ನಾನಂದ್ರೆ ಎಲ್ಲಿಗೆ ಹೋಗ್ತಾರೆ ನೋಡ್ಗುರು, ನಮ್ಮ ಪಾಪ ಅಂದಂಗೆ ಅಂದ್ರೆ ಎಲ್ಲಿ ಹೋಗ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ ಕಣಪ್ಪ. ನಾನೇನೋ ಮನ್ಸು ತಡಿದಲ್ದಲೇನೆ ಹಂಗೆ ಮಾತಾಡಿದ್ದೀನಿ. ಬಂದ ನನ್ನ ಮುಂದೆ ಸರಿಯಾಗಿ ಉಗಳಪ್ಪ ಹೇಳ್ತೀನಿ. ಇನ್ಮೇಲಿಂದ ಅವ್ರ ತಾಗಿರಲ್ಲ, ನಿಮ್ಮ ತಾಗಿ ಇರ್ತೀನಿ ನಾನು. ಅಯ್ಯೋ ನಾವೇನು ಹೇಳೋಕ್ಕಾಗುತ್ತಮ್ಮ ನಿನ್ನ ಮಕ್ಕಳಿಗೆ? ನಾನು ಹಿಂಗೆ ಹೇಳೋಣ ಹೇಳು, ದೊಡ್ಡವರು ನಿನ್ನ ಮಕ್ಕಳು. ನಾನು ಎಲ್ಲಿ ಹೇಳೋಕ್ಕಾಗುತ್ತೆ? ಬೆಲೆ ಕಳೆದಲ್ಲಮ್ಮ. ಅವತ್ತು ನಿಮ್ಮ ಅಣ್ಣ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಲಿ ಲೌಡ್ಯಾರ ಅಂತ ಹೇಳಿದ್ರೆ ಇವತ್ತು ಹಂಗೆ ಆಗ್ತಿರ್ಲಿಲ್ಲ. ನೀನು ಇವತ್ತು ಬಂದ್ಬಿಟ್ಟು ನನ್ನ ಮೇಲೆ ಹಿಂಗೆ ಹೇಳಿದ್ರೆ ಬುದ್ಧಿವಾದ ಹೇಳು ಅಂತ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ ಅಂತ ಹೇಳಿ ಎಲ್ಲನ ಮರ ಆದ್ಮೇಲೆ ಬಗ್ಸಕ್ಕೋದ್ರೆ ಬಗ್ಗುತ್ತದು. ಏನಿದ್ರೆ ಗಿಡದಾಗೆ ಯಾತ್ಬೇಕಾತ್ಲ ತಿರ್ಗಿಸ್ ಕಟ್ಟಿ ಬಗ್ಸಿರ್ ಮಾತ್ರ ಯಾತ್ಲಬೇಕಾತ್ಲ ಬಗ್ಗುತ್ತೆ. ನೀನು ಅಂತದ್ರಾಗ ಇವಾಗೆಲ್ಲನ ಆಗೋಗಿದ ಮೇಲೆ ನನಗೆ ಬಂದು ಹೇಳಿರಿ ನಾನು ಏನು ಹೇಳಿದ್ಕೂ ಏನು ಪ್ರಯೋಜನ ಇರಲ್ಲ. ನಾನು ಹೇಳಿದ್ಕೂ ಪ್ರಯೋಜನ ಇರಲ್ಲ. ಹೇಳಲಿಲ್ಲ ಅಂದ್ರೆ ಹೊಟ್ಟೆ ಹೊರ್ತ್ಕೊಂಬಿಲ್ಲ ಅಂದ್ರೆ ಹೊಟ್ಟೆ ಹೋಗ್ತಾದ್ರೂ ಬರ್ಬೇಕು ನೋಡಿ. ಅಪ್ಪ ಹೋಗ್ಲೇಬೇಕು. ನೀನು ಏನು ಮಾಡ್ತೀಯ ಗೊತ್ತಿಲ್ಲ. ನಿಮ್ಮ ಅಮ್ಮನ ಮಾತು ನೀನು ಕೇಳಲೇಬೇಕು. ನಿಮ್ಮ ಅಮ್ಮನ ಮೇಲೆ ಹಣೆಗೂ ನನ್ನ ಮೇಲೆ ಹಣೆಗೂ ನೀನು ಬಂದು ಅವ್ರನ್ನ ಬೈಲೇಬೇಕು ಕಣಪ್ಪ. ನಾನು ಇಂಥ ಮಾಡಿರಿ ಮುಂದೆ ಏನೇ ಕಷ್ಟ ಬಂದರೂ ನಾವು ನಿಮ್ಮನ್ನು ನೋಡಲ್ಲ. ನಾನಾಗಿರ್ಬೋದು ಅಮ್ಮ ಆಗಿರ್ಬೋದು ಅಂತ ಹೇಳಿ ಬಾಸವ್ರು ಸರಿಯಾಗಿ ಬೈದಾದಲ್ಲಿ ಏನು ಅಂತಾರೆ ನೋಡೋಣ. ಹೇಳಲೇಬೇಕು ಕಣಪ್ಪ. ನನ್ನ ಹಣೆಗೂ ನೀನು ನಂಬಲೇಬೇಕು. ನಿಮ್ಮ ಅಮ್ಮನ ಮೇಲೆ ನೀನು ಪ್ರೀತಿ ಇದ್ದರೆ ತಾಯಿ ಮೇಲೆ ನೀನು ನಿಜವಾಗ್ಲೂ ಪ್ರೀತಿ ಇದ್ದರೆ ಬಂದು ಹೇಳಲೇಬೇಕು ಕಣಪ್ಪ. ಹೇಳಲೇಬೇಕು. ಈಗ ನೀನು ಸಿಟ್ಟು ಬಂದೈತೆ ಎಂಬುದು ಗೊತ್ತು. ಯಾಕಂದ್ರೆ ನಾನೇ ಹಂಗೆ ಮಾಡಿರೋದು. ಅವತ್ತೇ ನಿಮ್ಮ ಅಣ್ಣ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ರಿ. ನಿಮ್ಮ ಅಣ್ಣ ಹೇಳೋದು ನಿಮ್ಮ ಅಣ್ಣ ನಿಮ್ಮ ಅಕ್ಕೆ ಹೇಳಿರೋದ್ರ ಕೇಳ್ಕೊಂಡು ನೀವು ಇರಬೇಕು ಅಂತಂದಿದ್ರೆ ಅವತ್ತು ಹಿಂಗೆ ಆಗ್ತಿರ್ಲಿಲ್ಲ. ಏನು ಮಾಡ್ತೀಯ? ಅವರು ಅಂತಾರೆ ಅಣ್ಣ ಇನ್ನು ಅದಕ್ಕೆ ಇಬ್ಬರು ಒಂದೇ. ಹೆಣ್ಣುಡ್ಗುರು ಎಲ್ಲಿಗೆ ಹೋಗ್ತಾರೆ ಹೆಣ್ಣುಡ್ಗುರು ಎಲ್ಲಿಗೆ ಹೋಗ್ತಾರೆ ಅಂತೇಳಿ ನಾನು ನೋಡ್ಕೊಂಡೆ. ಅವತ್ತು ನೋಡ್ಕೊಂಬಿಲ್ಲ ಅಂತಲ್ಲ ನೋಡ್ಕೊಂಡೆ. ಏನು ಮಾಡೋಣ ಹಿಂಗಾಗುತ್ತೆ ಅಂತ ಯಾರಿಗೆ ಗೊತ್ತಿತ್ತಪ್ಪ? ಹಿಂಗೆ ಮಾಡ್ತಾರೆ ಎಂಬುದು ಯಾರಿಗೆ ಗೊತ್ತಿತ್ತೇಳು? ಅದಕ್ಕಾಗಿನ ಇವತ್ತು ಒಂದು ದಿವಸ ಬಂದು ಸರಿಯಾಗಿ ಹೋಗ್ಲಪ್ಪ. ನಾನು ಅವ್ರ ತೆಗಿರೋದಿಲ್ಲ. ನಾನು ಯಾವನು ಏನು ದೊಡ್ಡ ಆಫೀಸರು ಅಂತಾರೆ. ಯಾವ ಆಫೀಸರು ಏನೋ ಗೊತ್ತಿಲ್ಲ ನನಗೆ. ಆಫೀಸರೇ ಆಗಿರ್ಬೋದು. ಅವ್ನು ದುಡ್ಡು ಕಾಸು ಏನು ತಂದು ಏನು ಮಾಡ್ತಿ? ಅವನಿಲ್ಲಂತ ಸೆನೆ ಕಿತ್ಕೊಂಡು ಹೋಗಿ ಕೆಲ್ಸಕ್ಕೆ ಹೋಗಿ ಒಳ್ಳೆ ಕೆಲಸ ಮಾಡ್ಕೊಂಡು ಸುಮ್ಮನೆ ಇರ್ದಲ್ದಲೇನೆ ಇವಳ್ದು ಮದುವೆ ಆಗೋದು. ಇವಳು ಬಂದೀಗ ಇಂಥ ಮಾಡಿದರೆ ಅವಳು ಮದುವೆ ಆಗುತ್ತೇನಪ್ಪ? ಅದನ್ನೆಲ್ಲ ಯೋಚನೆ ಮಾಡ್ತಾಯಿದ್ದೀನಿ ನಾನು ಇವಾಗ. ನೀನು ಈಗ ಯೋಚನೆ ಮಾಡ್ತೀಯ ಕಣಮ್ಮ. ಈಗ ಬಂದುಬಿಟ್ಟು ಹಿಂಗಂದರೆ ಹೇಳು. ನೀನು ಅವಾಗ ಒಂದು ಸ್ವಲ್ಪ ಯೋಚನೆ ಮಾಡ್ಬೇಕಾಯ್ತು. ನಮ್ಮ ಮರ್ಯಾದೆ ಎಲ್ಲಿ ಹೋಗುತ್ತೆ ಏನು ಎತ್ತ ಅಂತೇಳಿ ಯೋಚನೆ ಮಾಡಿ ಅಣ್ಣಗೆ ಬೆಲೆ ಗೌರವ ಏನು ಕೊಡ್ಬೇಕು ಅದನ್ನು ಕೊಡ್ರಮ್ಮ ಅಂತ ಹೇಳಿದರೆ ಇವತ್ತು ಎಲ್ಲದ್ದು ಸರಿಯಾಗಿರೋದು. ಅವಳದು ಹುಡುಕಿ ಇವತ್ತು ನಾನು ಮದುವೆ ಮಾಡ್ತಿದ್ದೆ. ಇಂಥರಂಬದು ಗೊತ್ತೇನೇ ನಾನು ಯಾತ ತಲೆ ಕೆಡಿಸ್ಕೊಂಬಂಗಿರೋದು. ನಮ್ಮ ಅಯ್ಯಮ್ಮ ಅದೇ ಹೇಳಿದ್ದು, ಯಾತ ತಲೆ ಕೆಡಿಸ್ಕೊಬೇಡ ನಿನ್ನ ಪಾಡಿಗೆ ನೀನು ಇರಪ್ಪ ಅಂತೇಳಿ ನಮ್ಮ ಅಯ್ಯಮ್ಮ ಅದನ್ನೇ ಹೇಳಿದ್ದು. ಅದಕ್ಕೆ ನನ್ನ ಕೆಲಸ ಏನೋ ನಾನೇನೋ ನೋಡ್ಕೊಂಡು ನನ್ನ ಹೆಂಡ್ತಿ ನಮ್ಮ ಮಕ್ಕಳನ್ನ ಈಗ ಅವ್ರ ಮನೆ ಬಿಟ್ಟು ಓದಿಸ್ಕೊಂಡು ನನ್ನ ಮಕ್ಕಳನ್ನ ನಾವು ಆರಾಮಾಗಿದ್ದೀವಿ. ನೀವು ಇದ್ರಾಗೆ ಮಕ್ಳು ಮರಿ ಕಟ್ಕೊಂಡು ಬರೋಕ್ಕಾಗ್ತಿರ್ಲಿಲ್ಲ. ಮಕ್ಳು ಮರಿ ಅಂದಂಗೆ ನನ್ನ ಹೆಂಡ್ತಿನ ಎಷ್ಟು ಅಯ್ಯ ಅನ್ಸಿದ್ರು. ನೀನು ಅವ್ರ ಜೊತೆ ಸೇರ್ಕೊಂಡು ನನ್ನ ಹೆಂಡ್ತಿನ ಅಷ್ಟೇ ಅಯ್ಯ ಅನ್ನಿಸ್ತೆ. ಬಾಣ್ತಿ ಅಂದಂಗೆ ಅವಾಗ ಎಷ್ಟೋ ಅಯ್ಯನ್ಸಿ ಕೈಯಕ್ಕೆ ನೀರು ಒಯ್ದೆ. ಇವಾಗ ಮಾತಾಡ್ತಿ ಬಾಣ್ತಿ ಅಂದಂಗೆ ತೊಟ್ಲು ತೆಗ್ದು ಹೊರಕ್ಕೆ ಎಸ್ತಿದ್ದೆ ಎಲ್ಲರೂ. ಅವರೆಲ್ಲ ಇಬ್ಬರೊಳ ಸೇರ್ಕೊಂಡು ಹಂಗೆ ಮಾಡಿದ್ರು. ಬೇಡಪ್ಪ ಹೋಗ್ಲಿ ಅದೆಲ್ಲನ ಮರ್ತು ಬಿಡು. ಬಾರಪ್ಪ ಹೇಳು ಬಾರಪ್ಪ. ನನ್ನ ನನಗೂ ನೀನು ಹೇಳಲೇಬೇಕು. ನಾನು ಅವಳು ತಕ್ಕ ಬಂದರೆ ಬೈತಾಳೆ ಅಂತ ಹೇಳೋದಕ್ಕೆ ನೀನು ಇಲ್ಲಿಗೆ ಬಂದೆ. ಅವಳು ತಕ್ಕ ಬರಲಿಲ್ಲ ಕಣಪ್ಪ. ಬೈದು ಬಿಡ್ತಾಳೆ ಸರಿಯಾಗಿ. ಅದಕ್ಕೇನೆ ಆಮೇಲೆ ಬೇಕಾದ್ರೆ ಅವಳ್ತ ಮಾತಾಡ್ತೀನಿ ನಾನು. ಇವಾಗ ನೀನು ಚಂದ ಕೇಳು ಬಾ. ಕಷ್ಟ ಸುಖ ಅಂದ್ರೆ ನಾವೇನು ನೋಡಲ್ಲ. ನಮಗೆ ಮರ್ಯಾದೆ ಇಲ್ಲ. ನೀವು ಯಾವನ್ನ ಕರ್ಕೊಂಬಂದು ಮನೆ ಇಕ್ಕೊಂಡ್ರೆ ಅದಕ್ಕೆ ನಮ್ಗೆ ಯಾರು ಮರ್ಯಾದೆ ಕೊಡಲ್ಲ ಅಂತ ಹೇಳಿ ಮಾತಾಡ್ಬಾ. ನೋಡಿ ಇನ್ನೇನು ಮಾಡೋಣ. ನೀನು ಹಿಂಗೆ ಮಾತಾಡಿರಿ ಇನ್ನೇನು ಮಾಡೋಕೆ ಅದು ಸರಿಯಾಗಿ ಹೋಗುತ್ತೆ ಬರ್ತೀನಿ ನಡಿ. ನಿಮ್ಗೆ ಏನೇ ಬಂದೈತೆ ಅಂದ್ರದ್ದು ನೋಡಲ್ಲ ಕಣೆ ನಾವು ಅಂತ ಹೇಳಿ. ಅಕ್ಕ ಮಾಮ ಎಷ್ಟೊತ್ತಿಗೆ ಬರುತ್ತಂತೆ? ಅವ್ರು ಡ್ಯೂಟಿ ಮುಗಿದ್ಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನಂತ ಅವಾಗಿಂದ ಫೋನ್ ಮಾಡ್ತಾನೇ ಇದ್ದೀನಿ. ಇನ್ನೂ ಅವ್ರದ್ದು ಡ್ಯೂಟಿ ಮುಗಿಯೋತ್ತಿಗೆ ಲೇಟ್ ಆಗುತ್ತೆ. ಅದಕ್ಕೆ ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಂದು 20-25 ಸತಿ ಫೋನ್ ಮಾಡಿದ್ದೀನಿ ಅವ್ರು ಡ್ಯೂಟಿಗೆ ಹೋದಾಗಿಂದಲೂ. ಹೌದೇನು? ಅದೇ ನಾನು ಏನಂತ ತಗೊಂಬರ ಕೇಳಿದ್ವಲ್ಲ ಆಮೇಲೆ ಮರ್ತು ಬಿಡುತ್ತೆ. ಯಾತನ ತಗೊಂಬರ್ಮಮ್ಮ ಅಂತ ಹೇಳೋಣ ಅಂತ. ಅದೆಲ್ಲ ನೀನು ಯೋಚನೆ ಮಾಡಿಬಿಡ ಸುಮ್ಮನಿರು. ಏನಿಲ್ಲ ನಾವು ಹೇಳಲಿಲ್ಲ ಅಂದರೂ ತಗೊಂಬರ್ತಾರೆ ಅಂತಂದ್ರೆ ಮಾತ್ರನ ಅಯ್ಯೋ ನಿಮ್ಮ ಅನಿಲ್ ಮಾಮನ ಥರ ಅನ್ಕೋಬೇಡ. ಅವ್ನು ಯಾಕೆ ತೆಗಿ ಮಾಮ ಅಂತೀಯ? ಮುಟ್ಟಾಳ ಶತ ಮುಟ್ಟಾಳ ಅವ್ನು ಯಾಕೆ ಮಾಮ ಅಂತೀಯ? ಅವನೇನೋ ತಗೊಂಬಂದು ಕೊಡಲ್ಲ ಏನಿಲ್ಲ. ನಮ್ಗೊಂದು ದಿವ್ಸಕ್ಕೂ ಮಾತಾಡ್ಸಿಲ್ಲ ಏನಿಲ್ಲ ಸರಿಯಾಗಿ. ಇವು ಎಷ್ಟು ಚೆನ್ನಾಗಿ ನನ್ನ ಮಾತಾಡ್ಸುತ್ತೆ ಗೊತ್ತಾ ಈ ಮಾಮ. ತುಂಬ ಚೆನ್ನಾಗಿ ಮಾತಾಡ್ಸುತ್ತೆ ಪ್ರತಾಪ್ ಮಾಮ. ಏನೇ ಅಂದ್ರೂ ಇವನು ನಮಗೆ ಎಷ್ಟು ದ್ವೇಷ ಮಾಡೋನು, ಎಷ್ಟು ಹೊಡೆದೇ ಇದ್ದಾನೆ. ಇವ್ನು ನೆನೆಸ್ಕೊಬಿಟ್ರೆ ನನಗೆ ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ ಗೊತ್ತೇ. ಅಯ್ಯೋ ದೇವ್ರೆ, ನನಗೆ ಇವತ್ತು ಹೇಳ್ಬಾರ್ದು ಅಷ್ಟು ಸಿಟ್ಟು ಬರ್ತೈತೆ ಅವ್ನು ನೆನೆಸ್ಕೊಂಡ್ರೆ. ಬಿಡತ್ಲಾಗ ಹೋಗಿ ಚೆನ್ನಾಗಿರ್ಬೇಕಾದ್ರೆ ಅವ್ರ ಬಗ್ಗೆ ಯಾಕೆ. ಫೋನ್ ಮಾಡಿ ಒಂದು ಸತಿ ಹೇಳು.
ಹೇಳೋದೇನು ಅವರೇ ತಗೊಬತ್ತಾರೆ, ಸುಮ್ಮನೆ ಇರ್ಬೇಕಾದ್ರೆ ನೋಡ್ದಂತೆ ನಾವು ಹೇಳಲಿಲ್ಲ ಅಂತ ತಗೊಬತ್ತಾರೆ. ನಿನಗೆ ಬೇಕಾದ್ರೆ ಎಷ್ಟು ಖುಷಿ ಆಗುತ್ತೆ ಅವ್ರು ತಗೊಂಬಂದಿರೋದು ನೋಡಿದರೆ, ತಿಂದುಬಿಟ್ರೆ ಭಾಳ ಖುಷಿ ಪಡ್ತೀವಿ. ಎಲ್ಲ ತಗೊಂಬರುತ್ತೆ, ಎಲ್ಲ ಚೆನ್ನಾಗಿರೋದೆಲ್ಲ ಹೈ ರೇಟಿಂದು ಕಾಸ್ಟ್ಲಿ ತಗೊಂಬರೋದು, ಕಡಿಮೆ ರೇಟಿಂದ ಏನು ಲೋಕಲ್ ಅದೆಲ್ಲ ತಗೊಂಬರಲ್ಲ, ಜಾಸ್ತಿ ಕಾಸ್ಟ್ಲಿ ತಗೊಂಬರೋದು. ಎಲ್ಲ ಚೆನ್ನಾಗಿರ್ಬೇಕು ಐಟಮ್ಗಳಾಗಲಿ, ಎಲ್ಲನ ಚೆನ್ನಾಗಿರೋದು ಜಾಸ್ತಿ ಐಟಮ್ಗಳು ತಗೊಂಬರೋದು. ನೀನು ಅದನ್ನೆಲ್ಲ ಏನು ಚಿಂತೆ ಮಾಡೋಕೆ ಹೋಗ್ಬೇಡ. ಸರಿ ಆಯ್ತು ಹೇಳಕ್ಕ, ನೋಡೋಣ ಅದೆಲ್ಲ ಹೆಂಗತ್ಲಾಗೆ ನಮ್ಗೆ ಇವಾಗ ಒಂಥರ ಧೈರ್ಯ ಬಂದಂಗೆ ಆಯ್ತಲ್ವೇ. ಧೈರ್ಯ ಬಂದಂಗೆ ಆಯ್ತು, ಇವಾಗ ಒಂಥರ ಏನೋ ನೆಮ್ಮದಿ ಆಗ್ಬಿಟ್ಟೈತಿ. ನೆಮ್ಮದಿ ಅಂದರೆ ಸಖತ್ತು ನೆಮ್ಮದಿ ಆಗೈತಿ. ನಿಮ್ಮ ಅಣ್ಣ ಬಂದವನೇ ಕಣ್ರಿ, ಬಂದರೆ ನಾನೇನು ಮಾಡೋಣ? ನಾನು ಮರ್ಯಾದೆ ತೆಗಿತಾ ಇದ್ದೀರಲ್ಲ ಇಬ್ಬರಾಳು ಸೇರ್ಕೊಂಡು ಅವ್ನು ಯಾವನ್ನ ಕರ್ಕೊಂಬಂದು ಮನೆಯಾಗಿ ಇಕ್ಕೊಂಡು ನಿಮ್ಮಿಬ್ಬರಿಗೂ ನಾಚಿಕೆ ಆಗಲ್ವೇ? ನಾನೇನೇನು ನಿಮ್ಮ ಮರ್ಯಾದೆ ತೆಗ್ದಿಲ್ಲ. ನಮ್ಮ ಪಾಡಿಗೆ ನಾವು ಇದೀವಿ, ನೀನೇನೇನು ಕಷ್ಟ ಸುಖ ನೋಡಿಲ್ಲ ಏನಿಲ್ಲ ತಂಗೇನಂತ ಹೋಗು, ನಮ್ಗೇನು ಹೇಳ್ಬೇಡ. ಅಮ್ಮಾಯಿ ಕರ್ಕೊಂಬಂದಿರೋದು, ಅಮ್ಮಾಯಿಗೆ ನೋಡಿ ಏನು ಜಂಬ ಬಂದ್ಬಿಟ್ಟೈತಿ. ಅಬ್ಬಾ ಈಗ ಭಾಗದ ಮೇಲೆ ಪ್ರೀತಿ. ಸುಮ್ಮನೆ ನಿನ್ನ ದಿನಕ್ಕೆ ಇದು ಮಾಡ್ತಾ ಇದ್ದೀರಿ ನೀವು. ನಾನು ಎಷ್ಟು ಒಳ್ಳೆ ಮಾತನಾಗ ಹೇಳಿ ಬಿಡು, ಚೆನ್ನಾಗಿರಲಿ ನನ್ನ ಮಕ್ಕಳು ಅಂತೇಳಿ ನಾನು ಎಷ್ಟು ಇದು ಮಾಡಿ ಅವನ್ನೇ ಬೈದು ನನ್ನ ಮಗನ್ನೇನೇ ಎಷ್ಟೆಲ್ಲ ಇದು ಮಾಡಿದ್ರು ನೀವೇನ್ರಿ ನೀವು? ನೀನು ಇಲ್ಲಿ ಬಂದು ಸೇರ್ಕೊಂಡಿರೋದ್ರಿಂದ, ನೀನು ಇಂಥ ಮಾಡಿರೋದ್ರಿಂದ ಅವಳು ಮದುವೆ ಆಗಲ್ಲ. ಅವಳು ಮದುವೆ ಆಗ್ದಂಗೆ ಹಂಗೆ ಹೇಳಿದ್ರೆ ಊರೆಲ್ಲ ಆಡ್ಕೊಂತಾರೆ. ಮದುವೆ ಆಗ್ದಂಗೆ ಹಂಗೆ ಇದ್ದಾಳೆ, ಮದುವೆ ಆಗ್ದಂಗೆ ಹಂಗೆ ಇದ್ದಾಳೆ ಅಂತ ಊರೆಲ್ಲ ಆಡ್ಕೊಂತಾರೆ. ಮದುವೆ ಮಾಡೋದು ನಮಗೆ ಗೊತ್ತೈತೆ. ನನ್ನ ತಂಗಿ ಮದುವೆ ನಾನು ಹಿಂಗೆ ಮಾಡ್ಬೇಕಂತ ನಾನು ಮಾಡ್ತೀನಿ. ಅಣ್ಣ ಅದನ್ನು ಮಾಡೋಕ್ಕಾಗಲಿಲ್ಲ, ಅವನಿಗೆ ಮಾಡೋ ಯೋಗ್ಯತೆ ಇಲ್ಲ. ಮದುವೆ ನನ್ನ ತಂಗಿ ಮದುವೆ ಅಂತೇಳಿ ನಾನೇ ಮಾಡಿ ತೋರಿಸ್ತೀನಿ. ನಾನು ನಮ್ಮ ಮನೆಯವರು ಇಬ್ಬರು ಮಾಡಿ ತೋರಿಸ್ತೀವಿ. ಅವ್ನು ಯಾವನು ಓಟು ಬಿಟ್ಟಿರೋನು ಬಂದಿದ್ದಾನೆ, ಅವನ ಬಗ್ಗೆ ದೊಡ್ಡದಾಗಿ ಹೇಳ್ತೀಯ. ನೋಡೋಣ ಇದು ಎಷ್ಟು ದಿನ ಇರುತ್ತೆ ಅಂತ ಹೇಳಿ. ಏನಾದರೂ ನಿಮ್ಮ ಮುಂದಂತೂ ನಾವು ತಿರುಗಿ ನೋಡೋದಿಲ್ಲ, ಬಿಟ್ಕೊಂಬೋದಿಲ್ಲ. ನಮ್ಮ ಮನೆ ಬಾಗ್ಲಿಗೆ ಅಷ್ಟೇ, ಏನೇ ಬಂದರೂ ಅನುಭವಿಸ್ಕೊಂಡು ನೀವಿರ್ಬೇಕು, ಏನೇ ಆಗಲಿ ನಿಮ್ಮಿಬ್ಬರಿಗೂ. ಅದೇ ಮತ್ತೆ ಹಂಗೊಂದು ಸುಮ್ಮನೆ ಬಾರ್ ಪಾಪ, ಈಗ ಕಷ್ಟ ಸುಖ ಏನು ಬಂದ್ರೂ ಅವನೇ ನೋಡ್ಬೇಕು, ಯಾರು ನಾವು ಬರೋದಿಲ್ಲ. ನಾನು ಬಿಡು ಹೋಗ್ಲಿ ಅಂತೇಳಿ ನಾನು ಎಷ್ಟು ಅನುಸರಿಸಿದ್ದೀನಿ. ಇನ್ಮೇಲೆ ನೋಡಲ್ಲ. ನೋಡಲ್ವೇ ಇನ್ಮೇಲಿಂದ ನಿಮ್ಮಿಬ್ಬರನ್ನು ನೋಡಲ್ಲ. ಯಾರೇ ನಮ್ಮನ್ನು ನೋಡಬೇಕಾಗಿಲ್ಲ, ನಾವೇ ಇನ್ನೊಬ್ರು ನೋಡ್ಕೊಂಬಂಗೆ ಇದೀವಿ. ಯಾರು ಯಾಕೆ ನೋಡ್ಬೇಕು ನಮ್ಮನ್ನ? ಅಯ್ಯೋ ಹಿಂಗೆ ಇರಲ್ಲ ಕಣಮ್ಮ, ಹಿಂಗೆ ಇರಲ್ಲ. ಹಿಂಗೆ ಭಾಳ ಜನ ಮೆರೆದು ಆಡಿ ಹೋಗಿರೋರು ನೋಡಿದ್ದೀವಿ. ಯಾಕಂದರೆ ಇವಾಗ ಇಂಥವ್ರನ್ನೆಲ್ಲ ನಾನು ತುಂಬ ಜನ ನೋಡಿದ್ದೀನಿ. ನೋಡೋಣ ಎಷ್ಟು ದಿನ ಇರುತ್ತೆ ಅಂತ, ಹಿಂಗೆ ಎಷ್ಟು ದಿನ ಚೆನ್ನಾಗಿರ್ತೀಯ ಅಂತ ಗೊತ್ತಾಗುತ್ತೆ. ಸುಮ್ಮನೆ ಇವಾಗ ಯಾಕೆ ನೀನು ಯಾಕೆ ಬಂದಿಲ್ಲಿ ಮಾತಾಡ್ತಾ ಇದೀಯ ಅಣ್ಣ? ನಾವೇನಾದರೂ ಕೇಳಿದ್ವಾ, ಏನಾದರೂ ಮಾತಾಡಿದ್ವಾ ನಿನ್ನ? ಏನು ದುಡ್ಡಿಲ್ಲ ಕಾಸಿಲ್ಲ ಕೊಡಪ್ಪ ಅಂದ್ವಾ? ನಾನು ನಿಮ್ಗೆ ಏನಕ್ಕೂ ನಮ್ದು ಇವಾಗ ಏನಕ್ಕೂ ಬರೋಲ್ಲ, ನಾವೇನು ನಿನ್ನೇನು ಕೇಳಲ್ಲ. ಏನಂದ್ರೆ ನಿಮ್ಮ ಅಣ್ಣನ ಮನೆ ಬಾಗ್ಲಾಕ್ ಬರ್ಕೊಡ್ದು, ನನ್ನ ಅಮ್ಮ ಅಂತ ಕರೆ ಕೊಡ್ದು, ನೀವೇನು ನಮ್ಮ ಮಾತಾಡಿಸ್ಕೊಡ್ದು. ನಿಮ್ಮ ಅಣ್ಣನಾಗಲಿ ಮತ್ತೇನಾಗಲಿ ನನ್ನಾಗಲಿ ಅಷ್ಟೇನು. ಅದೇನು ಮಾಡ್ಕೊಂತೀರ ಮಾಡ್ಕೇಳ್ರಿ ಇಬ್ಬರಣ. ಸರಿ ಆಯ್ತು ಹೇಳಿ ಹೋಗ್ರಿ. ಇವಾಗ ಏನು ಯಾರೇನು ನಮ್ಗೇನು ಹೇಳ್ಬೇಕಾಗಿಲ್ಲ, ಹೋಗ್ರಿ. ಬಾರ್ ಪಾಪ ಅಷ್ಟು ಹೇಳಿದೆಯಲ್ಲ ಬಾರ. ಇನ್ನು ಸಾಸ್ನೇನು ಒಂದು ಹೊತ್ತು ಮುದ್ದೆ ಇಕ್ಕಿದ್ರೆ ರೆಡಿಯಾಕಾಗ್ತಿಲ್ಲ. ಹೋಗಿ ನಾಳೆ ಮನೆ ಬಾಗ್ಲಾಕ ಅವಳು ಇನ್ನೂ ಬಿಡ್ಕಮಲ್ಲ, ನಿನ್ನೆಲ್ಲ ಅವಳು ಮನೆ ಬಾಗ್ಲಾಕ ಸೇರಿಸ್ಕೊಂತಾಳೆ. ಸುಮ್ಮನೆ ಏನು ಮಾತಾಡ್ತಾ ಇದೆಯಾ? ಹೋಗು. ನಿನ್ನೇನು ಅವಳೇನು ಬಿಡ್ಕಮಲ್ಲ, ಇವಾಗ ಓದೇಡ್ಕೆ ಬಿಡ್ಕೊಬಿಡ್ತಾಳೆ ಅಂತ ತಿಳ್ಕೊಂಡಿದ್ಯಾ? ಬಿಡ್ಕಮಲ್ಲ ಅವಳು. ಬಾಯಿ ಮುಚ್ಕೊಂಡಿರೋ ಯಕ್ಷ ಮಾತಾಡ್ಬೇಡ ನೀನು. ಸುಮ್ಮನೆ ಮಾತಾಡ್ಬಿಟ್ಟಿದ್ಯಾ ಅಂದ್ರೆ ಸರಿ ಹೋಗೋದಿಲ್ಲ ನೋಡು. ಹೊಟ್ಟೆ ಉರಿ, ನಾವೆಲ್ಲ ಚೆನ್ನಾಗಿರೋದಕ್ಕೆ ನೋಡಿ ಸಹಿಸ್ಕೊಂಬಕ್ಕಾಗ್ದಿಲ್ಲಕ್ಕೆ ಹೊಟ್ಟೆ ಉರ್ಕೊಂಡು ಬಂದಿದ್ದಾರೆ ಈ ರೀತಿ. ಯಾರೇ ನಮ್ಮನ್ನು ನೋಡೋದು ಬೇಕಾಗಿಲ್ಲ, ನಾವು ಇವತ್ತು ಚೆನ್ನಾಗಿದ್ದೀವಿ. ಯಾರೇ ನಮ್ಮನ್ನು ನೋಡೋದು ಬೇಕಾಗಿಲ್ಲ, ಯಾರೇ ನಮ್ಮನ್ನು ಮಾತಾಡ್ಸೋದು ಬೇಕಾಗಿಲ್ಲ. ನೋಡ್ತಾ ಇರಿ, ನೀನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.